ನಮಸ್ಕಾರ ಫ್ರೆಂಡ್ಸ್, ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ. ಈ ಬಾರಿ 76ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸೋದಕ್ಕೆ ಕರ್ನಾಟಕ ರಾಜ್ಯದಿಂದ ಗದಗ ಜಿಲ್ಲೆಯ ಲಕ್ಕುಂಡಿಯ ಸ್ತಬ್ಧ ಚಿತ್ರವು ಆಯ್ಕೆಗೊಂಡಿದ್ದು, ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೆ ಸ್ತಬ್ಧ ಚಿತ್ರಗಳನ್ನು ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ ಮತ್ತು ಈ ಬಾರಿ ಆಯ್ಕೆಗೊಂಡಿರುವ ಗದಗ ಜಿಲ್ಲೆಯ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ದೆಹಲಿಯಲ್ಲಿನ ರಾಷ್ಟ್ರಪತಿ ಭವನದ ಎದುರಿನ ಕರ್ತವ್ಯ ಪಥ, ಅಂದರೆ ಹಿಂದೆ ರಾಜ್ಪಥ್ ಅಂತ ಕರಿತಾ ಇದ್ರು, ನಂತರ ಕರ್ತವ್ಯ ಪಥ ಅಂತ ಮರುನಾಮಕರಣ ಮಾಡಲಾಗಿದ್ದು, ಈ ಕರ್ತವ್ಯ ಪಥ ಮಾರ್ಗದಿಂದ ಇಂಡಿಯಾ ಗೇಟ್, ಅಲ್ಲಿಂದ ರೆಡ್ ಫೋರ್ಟ್ ವರೆಗೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ಗಳ ಸೇನಾಪಡೆಗಳ ಪರೇಡ್ ಜರುಗುತ್ತೆ. ಅಲ್ಲಿ ಈ ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಗೊಂಡಿರುವ ಸ್ತಬ್ಧ ಚಿತ್ರಗಳನ್ನು ಪರೇಡ್ನಲ್ಲಿ ಪ್ರದರ್ಶಿಸಲಾಗುತ್ತೆ. ಈ ಸ್ತಬ್ಧ ಚಿತ್ರಗಳು ದೇಶದ ಐತಿಹಾಸಿಕ ಸನ್ನಿವೇಶಗಳನ್ನು ತೋರುವ ಅಥವಾ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮತ್ತು ಪರಿಸರಕ್ಕೆ ಸಂಬಂಧಿತ ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಬಗ್ಗೆ ತಿಳಿಸುವ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ಆಯ್ಕೆ ಮಾಡಿ ಪ್ರದರ್ಶಿಸಲಾಗುತ್ತೆ. ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಗೊಂಡಿರುವ ಗದಗ ಜಿಲ್ಲೆಯ ಲಕ್ಕುಂಡಿಯ ಸ್ತಬ್ಧ ಚಿತ್ರವನ್ನು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ತಯಾರಿಸಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಈ ಒಂದು ಸ್ತಬ್ಧ ಚಿತ್ರಗಳನ್ನು ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಯಾವ ರೀತಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದ ಸಚಿವಾಲಯ ಮತ್ತು ಇಲಾಖೆಗಳು ಹಾಗೂ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರಸ್ತಾವನೆಗಳನ್ನು ಒಂದು ನಿಗದಿತ ಗಡುವಿನೊಳಗಡೆ ಆಹ್ವಾನಿಸಲಾಗುತ್ತೆ. ಪ್ರಸ್ತಾವನೆಗಳನ್ನು ಕಲಾಕ್ಷೇತ್ರಗಳ ತಜ್ಞರ ಸಮಿತಿ ಪರಿಶೀಲನೆ ನಡೆಸಿದ ನಂತರ, ಅಂದರೆ ಈ ಪರಿಶೀಲನಾ ಪ್ರಕ್ರಿಯೆ 2 ಸುತ್ತುಗಳನ್ನು ಒಳಗೊಂಡಿದ್ದು, ಮೊದಲ ಸುತ್ತಿನಲ್ಲಿ ರೇಖಾಚಿತ್ರ ಮತ್ತು ವಿನ್ಯಾಸಗಳನ್ನು ಮೌಲ್ಯಮಾಪನ ಮಾಡ್ತಾರೆ. ನಂತರ ಕೆಲವು ಮಾರ್ಪಾಡುಗಳಿಗೆ ಸಲಹೆಗಳನ್ನು ನೀಡಿ 2ನೇ ಸುತ್ತಿನಲ್ಲಿ 3 ಆಯಾಮದ ಮಾದರಿಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತೆ. ನಂತರ ಸಮಿತಿಯು ಅಂತಿಮ ತೀರ್ಪನ್ನು ಅಂಗೀಕರಿಸುತ್ತೆ. 2024ರಿಂದ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ಪ್ರತಿ 3 ವರ್ಷಗಳಿಗೊಮ್ಮೆ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ತಮ್ಮ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲು ಅವಕಾಶವನ್ನು ನೀಡಲಾಗಿದೆ. ಈ ಬಾರಿ ಆಯ್ಕೆಗೊಂಡಿರುವ ಸ್ತಬ್ಧ ಚಿತ್ರ ಗದಗ ಜಿಲ್ಲೆಯ ಲಕ್ಕುಂಡಿಯ ಇತಿಹಾಸವನ್ನು ನೋಡೋದಾದರೆ, ಲಕ್ಕುಂಡಿಯು ಕರ್ನಾಟಕದ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣಗಳಲ್ಲಿ ಒಂದಾದ ಸ್ಥಳ. ಲಕ್ಕುಂಡಿಯನ್ನು ಹಿಂದೆ ಲೊಕ್ಕುಗುಂಡಿ ಅಂತಲೂ ಕರಿತಾ ಇದ್ರು. ಈ ಸ್ಥಳ 14ನೇ ಶತಮಾನಕ್ಕಿಂತ ಮೊದಲೇ ಒಂದು ಪ್ರಮುಖ ನಗರವಾಗಿತ್ತು. ಅಂದರೆ 10ನೇ ಶತಮಾನದಲ್ಲಿಯೇ ಇದು ದಕ್ಷಿಣ ಭಾರತದ ಆರ್ಥಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು ಎಂಬ ವಿಷಯ ಅಲ್ಲಿನ ಕನ್ನಡ ಮತ್ತು ಸಂಸ್ಕೃತ ಶಾಸನಗಳ ಮುಖಾಂತರ ತಿಳಿದು ಬರುತ್ತೆ. ಅದಲ್ಲದೆ ಲಕ್ಕುಂಡಿಯಲ್ಲಿ 12ನೇ ಶತಮಾನದ ವೇಳೆಗೆ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು, ಅಲ್ಲಿ ಸುಮಾರು 101 ದೇವಾಲಯ ಮತ್ತು 101 ಮೆಟ್ಟಿಲು ಬಾವಿಗಳು ಇದ್ದವು ಎಂಬ ವಿಷಯ ಅಲ್ಲಿನ ಇತಿಹಾಸದ ಮೂಲಕ ತಿಳಿದು ಬರುತ್ತೆ. ಲಕ್ಕುಂಡಿಯ ಅಭಿವೃದ್ಧಿಯು 9ನೇ ಶತಮಾನದಲ್ಲಿಯೇ ಶುರುವಾಗಿತ್ತು ಅಂತ ಹೇಳ್ಬೋದು. ಅಲ್ಲಿ ಕಲ್ಯಾಣಿ ಚಾಲುಕ್ಯರ 2ನೇ ತೈಲಪ್ಪ ಹಾಗೂ ಅವರ ಮಗ ಶತ್ಯಾಶ್ರಯ ಇರುವ ಬೇಡಂಗ್ ಅವರ ಕಾಲದಲ್ಲಿ ಈ ನಗರ ಅತ್ಯಂತ ಉನ್ನತಿಯನ್ನು ಹೊಂದುತ್ತೆ. ಅವರು ಕವಿರನ್ನನಿಗೆ ಆಶ್ರಯವನ್ನು ನೀಡುತ್ತಾರೆ. ಜೊತೆಗೆ ಆ ಆಸ್ಥಾನದ ದಂಡನಾಯಕ ನಾಗದೇವರ ಪತ್ನಿ ದಾನಚಿಂತಾಮಣಿ ಅತ್ತಿಮೊಬ್ಬೆ ಅವರು ಲಕ್ಕುಂಡಿಯಲ್ಲಿ ಬ್ರಹ್ಮ ಜಿನಾಲಯವನ್ನು ಕಟ್ಟಿಸ್ತಾರೆ. ಇದು ಅಲ್ಲಿರುವ ಅತ್ಯಂತ ಹಳೆಯ ದೇವಾಲಯ ಕೂಡ ಆಗಿದೆ. ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ನಾಗನಾಥ ಜಿನಾಲಯ, ಕಾಶಿ ವಿಶ್ವೇಶ್ವರ ಮುಂತಾದ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ರಾಮಾಯಣವನ್ನು ಬಿಂಬಿಸುವ ಕಲಾಕೃತಿಗಳನ್ನು ಸಹ ನಾವು ಅಲ್ಲಿ ನೋಡ್ಬೋದು. 10ರಿಂದ 12ನೇ ಶತಮಾನದ ಅವಧಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ, ಮಾಣಿಕೇಶ್ವರ, ಜ್ಞಾನೇಶ್ವರ, ಕುಂಬೇಶ್ವರ ದೇವಸ್ಥಾನ ಸೇರಿ ಅಲ್ಲಿ ಒಟ್ಟು 101 ಹಿಂದೂ ಮತ್ತು ಜೈನ ದೇವಾಲಯ ಮತ್ತು 101 ಮೆಟ್ಟಿಲು ಬಾವಿಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು ಎಂಬ ವಿಷಯ ಇತಿಹಾಸದಿಂದ ತಿಳಿದು ಬರುತ್ತೆ. ಲಕ್ಕುಂಡಿಯು ಕಲ್ಯಾಣಿ ಚಾಲುಕ್ಯ, ಕಳಚೂರಿಯರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಮುಖ್ಯ ಕೇಂದ್ರ ಆಗಿತ್ತು. ಇಲ್ಲಿ ಹೊಯ್ಸಳರ 2ನೇ ವೀರಬಲ್ಲಾಳ ಲಕ್ಕುಂಡಿಯನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾನೆ. ಅಂದರೆ ಕ್ರಿಸ್ತಶಕ 1171ರಿಂದ 1220 ಅವಧಿಯಲ್ಲಿ ಹೊಯ್ಸಳರಿಗೆ ಯಾದವರ ಆಕ್ರಮಣದ ಭಯ ಇರುತ್ತೆ. ಅಂದರೆ ಸೆವೆಂಡರು ಮಹಾರಾಷ್ಟ್ರದಲ್ಲಿ 1190 ಅಂದರೆ ಸೊಂಟೂರು ಕದನದಲ್ಲಿ ಯಾದವರ 5ನೇ ಬಿಲ್ಲಮನನ್ನು 2ನೇ ವೀರಬಲ್ಲಾಳ ಸೋಲಿಸ್ತಾನೆ. ನಂತರ ಗಡಿ ರಕ್ಷಣೆಗಾಗಿ ಲಕ್ಕುಂಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಸೇನೆಯನ್ನು ತೈನಾತಿಸ್ತಾನೆ. ಲಕ್ಕುಂಡಿಯ ವೈಭವವು 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ದಾಳಿಗಳಿಂದ ಕೊನೆಗೊಳ್ಳುತ್ತೆ. ಪ್ರಸ್ತುತ ಲಕ್ಕುಂಡಿ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚಿನ ದೇವಾಲಯದ ಅವಶೇಷಗಳನ್ನು ನಾವು ನೋಡಬಹುದು. ಅವು ಸಹ ಕಳಪೆ ಮಟ್ಟದಲ್ಲಿದ್ದು, ಕೆಲವು ದೇವಸ್ಥಾನಗಳಂತೂ ಬಾವಲಿಗಳ ವಾಸಸ್ಥಾನಗಳಾಗಿವೆ. ಸದ್ಯ ಲಕ್ಕುಂಡಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಅಲ್ಲಿರುವ ಪ್ರಮುಖ ದೇವಾಲಯಗಳನ್ನು ಪುನಃ ಸ್ಥಾಪನೆ ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ಹಿಂದೂ ಮತ್ತು ಜೈನ ದೇವಾಲಯಗಳ ಹೊರತಾಗಿಯೂ ಮುಸ್ಲಿಂ ದರ್ಗಾ ಕೂಡ ನಾವು ನೋಡಬಹುದು.
19ನೇ ಶತಮಾನದ ಬ್ರಿಟಿಷ್ ಪುರಾತತ್ವಜ್ಞರು ಲಕ್ಕುಂಡಿ ಮತ್ತು ಭಾರತೀಯ ಕಲಾ ಇತಿಹಾಸದಲ್ಲಿ ಅದರ ಮಹತ್ವವನ್ನು ಮರುಶೋಧಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞರು ಲಕ್ಕುಂಡಿಯಲ್ಲಿ ಅತ್ಯಂತ ಪ್ರಾಚೀನ ಶಾಸನವನ್ನು ಪತ್ತೆ ಮಾಡಿದ್ದು, ದುಃಖದ ವಿಷಯ ಏನೆಂದರೆ ಅಲ್ಲಿನ ಸ್ಥಳೀಯರು ಆ ಶಾಸನವನ್ನು ಬಾವಿಯ ಮೆಟ್ಟಿಲಲ್ಲಿ ಬಟ್ಟೆ ಒಗೆಯುವುದಕ್ಕೆ ಕಲ್ಲಾಗಿ ಬಳಸ್ತಾ ಇದ್ರು. ಭಾರತದಲ್ಲಿ ಪುರಾತತ್ವ ಮತ್ತು ವಾಸ್ತುಶಿಲ್ಪದ ಅಧ್ಯಯನಗಳಿಗೆ ಹೆಸರುವಾಸಿಯಾದ 19ನೇ ಶತಮಾನದ ಸ್ಕಾಟಿಷ್ ಇತಿಹಾಸಕಾರ ಜೇಮ್ಸ್ ಫರ್ಗಸನ್ ಅವರು ಲಕ್ಕುಂಡಿಯಲ್ಲಿ 30ಕ್ಕಿಂತ ಹೆಚ್ಚಿನ ಶಾಸನಗಳನ್ನು ವರದಿ ಮಾಡಿದ್ದಾರೆ. ಅವುಗಳಲ್ಲಿ ಹೆಚ್ಚಿನವು 11 ಮತ್ತು 12ನೇ ಶತಮಾನದ ಶಾಸನಗಳಾಗಿವೆ. ಪ್ರಸ್ತುತ ಲಕ್ಕುಂಡಿಯ ಅವಶೇಷಗಳು ಅಲ್ಲಿನ ವಸ್ತು ಸಂಗ್ರಹಾಲಯದಲ್ಲಿ ಭಾರತೀಯ ಕಲೆ ಮತ್ತು ಇತಿಹಾಸವನ್ನು ಎತ್ತಿ ತೋರುತ್ತಿವೆ. ಲಕ್ಕುಂಡಿಯು ವಿವಿಧ ಗಾತ್ರಗಳ ಮತ್ತು ಅತ್ಯಾಧುನಿಕತೆಯ ಸುಮಾರು 50ಕ್ಕಿಂತ ಹೆಚ್ಚಿನ ದೇವಾಲಯದ ಅವಶೇಷಗಳನ್ನು ಹೊಂದಿದೆ. ಇವೆಲ್ಲವೂ 14ನೇ ಶತಮಾನಕ್ಕಿಂತ ಹಿಂದಿನದಾಗಿದ್ದು, ಶೈವ, ಜೈನ ಮತ್ತು ವೈಷ್ಣವ ಧರ್ಮಕ್ಕೆ ಸೇರಿದ್ದಾಗಿವೆ. ಹೆಚ್ಚಿನ ದೇವಾಲಯಗಳು ಸೂರ್ಯನಂತಹ ವೈವಿಧ್ಯಮಯ ಪ್ರತಿಮಾಶಾಸ್ತ್ರ ಮತ್ತು ಬ್ರಹ್ಮದಂಥ ವೈದಿಕ ದೇವತೆಗಳನ್ನು ಒಳಗೊಂಡಿದ್ದು, ಅಲ್ಲಿನ ಅತ್ಯಂತ ಹಳೆಯ ಜೈನ ದೇವಾಲಯ ಬ್ರಹ್ಮಜಿನಾಲಯವಾಗಿದೆ. ಹಿಂದೂ ಪ್ರತಿಮೆಗಳು ಮತ್ತು ಕಲಾಕೃತಿಗಳಾದ 4ನೇ ತಲೆಯ ಬ್ರಹ್ಮ, ಸರಸ್ವತಿ ಮತ್ತು ಲಕ್ಷ್ಮಿಯ ಜೊತೆಗೆ ಮಹಾವೀರ, ಪಾರ್ಶ್ವನಾಥ ಮತ್ತು ಇತರ ತೀರ್ಥಂಕರರನ್ನು ಒಳಗೊಂಡಿದೆ. ಲಕ್ಕುಂಡಿಯನ್ನು ಹಿಂದೆ ಲೋಹಕಂಡಾಪುರ, ಲೊಕ್ಕಿಗುಂಡಿ ಎಂದು ಹೇಳುವ ಶಾಸನ ಪತ್ತೆಯಾಗಿದ್ದು, ಇದು 8ನೇ ಶತಮಾನದ್ದಾಗಿದೆ. ಅದಲ್ಲದೆ 10ನೇ ಶತಮಾನದಲ್ಲಿ ನಾಣ್ಯಗಳನ್ನು ಮುದ್ರಿಸುವ ಟಂಕಸಾಲೆ ಸಹ ಆಗಿತ್ತು. 101 ದೇವಾಲಯ, 101 ಮೆಟ್ಟಿಲು ಬಾವಿಗಳನ್ನು ಒಳಗೊಂಡಿರುವ ಲಕ್ಕುಂಡಿಯು ಕುಮಾರವ್ಯಾಸರ ಕರ್ಮಭೂಮಿಯೂ ಕೂಡ ಆಗಿತ್ತು. ಅದಲ್ಲದೆ ದಾನವೀರ ಶಿವಚಕ್ರವರ್ತಿ, ದಾನಚಿಂತಾಮಣಿ, ಅತ್ತಿಮಬ್ಬೆ, ಅಜಗಣ್ಣ, ಮುಕ್ತಾಯರಂಥ ಶರಣರ ನಾಡು ಆಗಿದ್ದ ಲಕ್ಕುಂಡಿಯು ಈ ಬಾರಿ 76ನೇ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದಿಂದ ಸ್ತಬ್ಧ ಚಿತ್ರವಾಗಿ ಆಯ್ಕೆಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಲಕ್ಕುಂಡಿಯಲ್ಲಿನ ಹೆಚ್ಚಿನ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು, ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸೇರಿದ್ದಾಗಿವೆ. ಅಲ್ಲಿನ ಜೈನ ದೇವಸ್ಥಾನ ಬ್ರಹ್ಮಜಿನಾಲಯವನ್ನು ನಾಗದೇವನ ಮಡದಿ ಅತ್ತಿಮಬ್ಬೆಯವರು ನಿರ್ಮಾಣ ಮಾಡಿದ್ದು, ಇವರು ಪೊನ್ನನು ಬರೆದಿರುವ 14ನೇ ತೀರ್ಥಂಕರ ಒಂದು ಶಾಂತಿ ಪುರಾಣದ 1000 ಪ್ರತಿಗಳನ್ನು ದಾನ ಮಾಡಿ ದಾನಚಿಂತಾಮಣಿ ಅತ್ತಿಮಬ್ಬೆ ಎಂದೇ ಹೆಸರಾಗಿದ್ದಾರೆ. ಕರ್ನಾಟಕದ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣವಾದ ಗದಗ ಜಿಲ್ಲೆಯ ಲಕ್ಕುಂಡಿಯು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 375 ಕಿಲೋಮೀಟರ್ ದೂರದಲ್ಲಿದ್ದು, ಹುಬ್ಬಳ್ಳಿಯಿಂದ 70 ಕಿಲೋಮೀಟರ್, ಗದಗ ಜಂಕ್ಷನ್ನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಕುಂಡಿಗೆ ಭೇಟಿ ನೀಡುವ ಪ್ರವಾಸಿಗರು ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಬಸಪ್ಪ ಟೆಂಪಲ್, 36 ಕಿಲೋಮೀಟರ್ ದೂರದಲ್ಲಿರುವ ಇಟಗಿ ಮಹಾದೇವ ಟೆಂಪಲ್, 73 ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ಡ್ಯಾಮ್, 92 ಕಿಲೋಮೀಟರ್ ದೂರದಲ್ಲಿರುವ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಮತ್ತು 97 ಕಿಲೋಮೀಟರ್ ದೂರದಲ್ಲಿರುವ ಆನೆಗುಂದಿ ಮತ್ತು ಹಂಪಿ ಪ್ರವಾಸಿ ತಾಣಗಳನ್ನು ಸಹ ಭೇಟಿ ಮಾಡಬಹುದು. ಈ ವಿಡಿಯೋದಲ್ಲಿ ಗದಗ ಜಿಲ್ಲೆಯ ಲಕ್ಕುಂಡಿ ಬಗ್ಗೆ ನೀಡಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದ.